ಸರ್ ನೋಡ್ತೀವಿ ಸರ್. ಏನು ಅನಿಸ್ತಾ ಇದೆ ಈ ಸಾರಿ ಬಿಗ್ ಬಾಸ್? ಗಿಲ್ಲಿ ನಟ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ನಮಗೆ ಭಾಳ ಖುಷಿ ಆಯಿತು. 5 ಜನ ಬಂದರು, 5 ಜನಕ್ಕೂ ಒಬ್ಬನೇ ಮೇಯಿಸ್ತವನಿ ಅಂದರೆ ಎಷ್ಟು ಖುಷಿ ಇರಬೇಕು ಅನ್ನೋದು ನಾವೇ ಯೋಚನೆ ಮಾಡಬೇಕು ಅಲ್ವರಾ. ನಮ್ಮದು ಚನ್ನಪಟ್ಟಣ ಸರ್. ಹೌದು, ನಮ್ಮ ಮಳವಳ್ಳಿ ಹುಡುಗ, ಮಂಡ್ಯ ತಾಲೂಕು. ಇದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು. ಅವ್ರು ಮದ್ದೂರು, ನಾವು ಚನ್ನಪಟ್ಟಣ ತಾಲೂಕು. ನಾವು ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ ಸರ್. ಏನು ಭಾಷೆ ಇದೆ, ಹಾಂ ಭಾಷೆ ಏನಿದೆ ಹೌದು ಅದನ್ನೇ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಹೌದು, ಸೇಮ್ ಅದೇನೆ. ತುಂಬ ಅದೇ ಮಾತು, ಅದೇ ವರ್ಷೆ, ಸೇಮ್ ಹಳ್ಳಿಲಿ ಏನು ಮಾತಾಡ್ತಾರೆ ಅದೇ ಮಾತಾಡಿಕೊಂಡು ಚೆನ್ನಾಗಿ ನಡ್ಸ್ಕೊಯ್ತಾ ಇದ್ದಾರೆ ಅಣ್ಣ. ತುಂಬಾ ಜನ ಹೇಳೋದು ಇಲ್ಲ ಇದು ನಾಟಕ ಇಲ್ಲ 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 ಅಂದ್ರೆ ಈಗ ಬಿಗ್ ಬಾಸ್ನ ಗೆಲ್ಲೋಕೆ ಸಿಂಪತಿಗೋಸ್ಕರ ಮಾಡ್ತಾರೆ. ಇಲ್ಲ ಇಲ್ಲ ಅಣ್ಣ, ಅವ್ನ ಆಟ ಅವ್ನು ಆಡ್ಕೊಂಡು ಹೋಯ್ತವನೆ. ಒಟ್ಟಿನಲ್ಲಿ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾವನೆ. ಈಗ ಬಂದವರೆಲ್ಲರೂ ನಗಿಸ್ತಾವನೆ. ಈಗ ಅವನು ಟಿ ವಿ ಬೆಳಗ್ಗೆ 9:00ವರೆಗೆ ಟಿ ವಿ ಆಗ್ತು ಅಂದರೆ ಅವ್ನು ಬರಲಿ ಅಂತಲೇ ಕಾಯ್ತಾ ಇರ್ತಾರೆ. ತೋರಿಸೋದೇ ಅವನ್ನ, ಇನ್ಯಾರು ತೋರಿಸ್ತಾ ಇದ್ದಾರಲ್ಲಿ? ಅವನೇ ಆಡಬೇಕು, ಅವನೇ ಚೆನ್ನಾಗಿ ಆಡ್ತಾವನೆ. ಬೋಯಿಸ್ಕೊಂಡ್ರು ಅವನೇ, ನಗಿಸಿದ್ರು ಅವನೇ, ಬೇಜಾರು ಮಾಡ್ಕೊಂಡ್ರು ಅವನೇ. ಬೇಜಾರು ಮಾಡಲ್ಲ, ಬೇಜಾರು ಮಾಡ್ತಾರೆ ಅನ್ಕೋಬೋದು ಜನ, ಆದರೆ ಬಟ್ ಅವನು ಚೆನ್ನಾಗಿ ಆಡ್ತಾವನೆ ಸರ್. ತುಂಬ ಖುಷಿ ಆಯಿತು. ಈಗ 5 ಜನ ಏನು ಬಂದಿದ್ದಾರಲ್ಲ, ಹೌದು, ಗಿಲ್ಲಿನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅನ್ಸುತ್ತಾ? ನನ್ನ ಪ್ರಕಾರ ಅದು ಆಟ ಹೊರಗಡೆಯಿಂದ ಕಳಿಸಿರ್ಬೋದೇನೋ ಒಳಕ್ಕೆ. ಅವನು ಹೀಗೆ ಮಾಡಿ ಅಂತ ಅವನು ಅವ್ರಿಗೆ ಹೆಚ್ಚಿನ ಅವ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ಅವನೇ ಆಡಿಸ್ತಾವನಲ್ಲ ಅವ್ರನ್ನ. ಅಂದರೆ ಈಗ ಇಲ್ಲಿ ಹೇಳ್ಕೊಟ್ಟು ಕಳ್ಸವ್ರೆ, ಅವ್ನು ಹೇಳ್ದೇ ಮಾಡ್ತಾವನ ಅವ್ರಿಗೆ. ಇಲ್ಲಿ ಬಿಟ್ಟಿ ಊಟ ಅನ್ನೋದು, ಎಷ್ಟನೇ ಮದುವೆ ಅನ್ನೋದು ಇದು ಸರಿ ಅನ್ಸುತ್ತಾ? ಅದು ಅವನೇನೋ ತಮಾಷೆಗೆ ಹೇಳಿದ್ದಾನೆ ಅರ್ಥ ಹೊರ್ತು ಸೀರಿಯಸ್ ಆಗಿ ಮಂಜಣ್ಣಂಗೆ ಅದನ್ನ ಹೇಳಿಲ್ಲ ಅಂತ ನನ್ನ ಅನಿಸಿಕೆ ಸರ್. ಅದನ್ನ ತಮಾಷೆಯಾಗಿ ತಗೋಬೇಕು ಅಂತ. ಹೌದು, ಈಗ ಸೀರಿಯಸ್ ಆಗಿ ತಗೊಬಿಟ್ರೆ ಪಾಪ ಅವ್ರ ಪ್ರಾಬ್ಲಮ್ ಆಗಲ್ವಾ. ಅದು ತಮಾಷೆಗೆ ಹೇಳವನೇ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್, ಅಷ್ಟೇ. ಇನ್ನು ಮೋಕ್ಷಿತ ಒಂದು ಮಾತು ಹೇಳಿದ್ಲು, ಇಲ್ಲಿರೋರು ಒಬ್ಬರನ್ನ ಹೊರಗಡೆ ಕರ್ಕೊಂಡು ಹೋಗ್ತೀವಿ, 5 ಜನನೂ ಒಬ್ಬರನ್ನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದಾಳೆ. ಏನು ಗಿಲ್ಲಿನ ಏನಾದರೂ ಟಾರ್ಗೆಟ್ ಮಾಡಿದಾರ? ಸಾಧ್ಯನೇ ಇಲ್ಲ ಸರ್. ಅಶ್ವಿನಿ ಮೇಡಮ್ನೂ ಗಿಲ್ಲಿನೂ ಯಾವುದೇ ಕಾರಣಕ್ಕೂ ಕರ್ಕೊ ಹೋಗಲ್ಲ. ಅವ್ರಿಬ್ರಿಲ್ಲ ಅಂದರೆ ಅಲ್ಲಿ ಬಿಗ್ ಬಾಸೇ ಇಲ್ಲ. ಅಶ್ವಿನಿ ಮೇಡಮು, ರಕ್ಷಿತಾ, ರಘುವಣ ಎಲ್ಲರೂ ಇರಬೇಕು. ಅವ್ರು 4 ಜನ, ಆಮೇಲೆ ಕಾವ್ಯ ಅವ್ರು ಇರಲೇಬೇಕು. ಇನ್ನು ಮಿಕ್ತವರೆಲ್ಲ ನಮ್ಗೆ ಅಷ್ಟಕ್ಕಷ್ಟೇ ಸರ್, ಏನಂತ ಕಾಣಿಸ್ತಾ ಇಲ್ಲ ಅಲ್ಲಿ. ಮಾಡ್ಬೇಕು ಸರ್, ಮಾಡಿದ್ರೆ ಅಲ್ವೇ ಎಂಟರ್ಟೈನ್ಮೆಂಟ್. ಅದು ಜನ ನೋಡೋಕ್ಕೆ ಖುಷಿ ಪಡೋದು, ಅದೇ ತಾನೇ ಇಂಪಾರ್ಟೆಂಟು. ಸುಮ್ಮನೆ ಕೂತಿದ್ರೆ ಏನು ಬಂದದು? ತಗೋಬೇಕು, ತಗೊಂಡು ಈ ಪ್ರಥಮ ಆಡಿದೆ, ಪ್ರಥಮ ಹೆಂಗೆ ಆಡ್ತಾ ಇದ್ದಾನೆ ಅದಕ್ಕಿಂತ ಹೆಚ್ಚಾಗಿ ಗಿಲ್ಲಿ ಆಡ್ತಾ ಇದ್ದಾರೆ ಸರ್. ಸಾರ್ ಅದನ್ನು ಯಾವುದೇ ಕಾರಣಕ್ಕೂ ತಗೋಲ್ರು. ಅವ್ನು ತಮಾಷೆಗೆ ಹೇಳೋನೇ, ಅದು ತಮಾಷೆಗೆ ಬಂದದೆ, ತಮಾಷೆಗೆ ಒಯ್ದದು. ಯಾವುದೇ ಕಾರಣಕ್ಕೂ ಫ್ಯಾಮಿಲಿ ಮ್ಯಾಟ್ರನ್ನ ಸೀರಿಯಸ್ ಆಗಿ ಯಾವುದೂ ತಗೊಳ್ಳಲ್ಲ. ಯಾಕೆ ತಗೊಬಿಡ್ತಾರೆ? ಅವ್ರು ಕಲಾವಿದರು ತಾನೇ. ಕಲಾವಿದರು ಏನು ಸರ್, ಏನು ಬೇಕಾದ್ರೂ ಮಾತಾಡ್ತಾರೆ. ಅದು ಅದು ಕಲೆ. ಅವ್ರ ಕಲೆನ ಬೇರೆಯವ್ರನ್ನೂ ಇದು ಮಾಡ್ಕೊಳಕ್ಕಾಗುತ್ತಾ? ನೀವು ಹೇಳಿ. ಸೀರಿಯಸ್ ಆಗಿ ಬರೋದೇ ಬೇರೆ, ಕಲೆನೇ ಬೇರೆ. ಈಗ ಮಂಜಣ್ಣವರೇ ಈಗ ಅವ್ರಿಗೆ ಎಲ್ಲ ಗಡ್ಡ ಬೋಳಿಸಿ ಮತ್ತೆ ಕೆಂಪೇಗೌಡರು ಮಾಡ್ತಾ ಇರೋದು ಅದಕ್ಕೆ ಯೋಚನೆ ಮಾಡಿ. ಅವರಲ್ಲಿರೋ ಅಭಿಮಾನ ವಿಶ್ವಾಸಕ್ಕೋಸ್ಕರ ಪಕ್ಕ ಗ್ಯಾರಂಟಿ ಏನಿಲ್ಲ ಸರ್. ಅದೇ ಥರ ಆಡಿ ಅದೇ ಥರ ಕಪ್ ಎತ್ಕೊಂಡು ಸೀದಾ ಮಂಡ್ಯಕ್ಕೆ ಹೋಯ್ತಾ ಇರ್ತಾರೆ ಅವರು. ಓ ಪಕ್ಕ ನಮ್ಮೂರಾಗ ನನಗೇನೋ ಅಶ್ವಿನಿ ಮೇಡಮ್ಗೂ ಗಿಲ್ಲಿಗೂ ಲಾಸ್ಟಲ್ಲಿ ಇಳಿಸ್ಬಿಟ್ಟು ಕಪ್ಪ ಗಿಲ್ಲಿ ಕೊಟ್ಬಿಟ್ಟು ಅಶ್ವಿನಿ ಮೇಡಮ್ ಟಾಟಾ ಮಾಡ್ತಾರೆ ಅಂತ. ಅಶ್ವಿನಿ ಮೇಡಮ್ ಅವರು ಗಿಲ್ಲಿ ಮೇಲೆ ಮುಗಿ ಬೀಳ್ತಾರೆ, ನಿಮ್ಮೂರವರು ಏನು ಹೇಳ್ತೀರಾ? ಏನಿಲ್ಲ ಸರ್, ಬೀಳಿ ಅವರೇ ಕರೆದಿ ಅವರೇ ಸಮಾಧಾನ ಮಾಡ್ಕೋತಾವ್ರೆ ಅಂತಂದ್ಮೇಲೆ ಗಿಲ್ಲಿ ಮೇಲೆ ಹೆಂಗೆ ಬೀಳ್ತಾರೆ ಸರ್? ಅದು ಹೇಳಿ. ಅಶ್ವಿನಿ ಮೇಡಮ್ ಅವರು ಒಳ್ಳೆಯವರೇ, ಇಲ್ಲ ಅಂತಲ್ಲ. ಅವ್ರಿಗೆ ಕೋಪ ಜಾಸ್ತಿ, ಇವನಿಗೆ ತಮಾಷೆ ಜಾಸ್ತಿ. ಒಳ್ಳೆಯವರಾಗಿ ಪಕ್ಕದಲ್ಲಿ ಕುಂಡಿಸ್ಕೊಂಡು ಯಾಕೆ ಮತ್ತೆ ಅವ್ರನ್ನ ಬಾಯಿಲಿ ಕುತ್ಕೊಂತ ಯಾಕೆ ಕರೀತಾ ಇದ್ರು? ಅವ್ರ ಕೋಪ ಜಾಸ್ತಿ, ಅವ್ರ ತಾಪ ಜಾಸ್ತಿ. ಅವೆಲ್ಲ ಏನು ಮಾಡೋಕ್ಕಾಗಲ್ಲ. ಆಟ ಚೆನ್ನಾಗಿ ನಡೀತಾ ಇದೆ, ಹೇಳಿದ್ನಲ್ಲ. ವಂಶದ ಕುಡಿ ಬಗ್ಗೆ ಅವಳು ಚೆನ್ನಾಗಿ ಆಟ ಆಡ್ತಾಳೆ ಸರ್. ತುಂಬ ಒಳ್ಳೆ ಹುಡುಗಿ. ಅದುವೇ ಪಾಪ ಹುಡುಗಿ ಬಗ್ಗೆ ನಾವೇನು ಮಾತಾಡೋಕ್ಕಲ್ಲ. ಮಂಗಳೂರು ಹುಡುಗಿ, ಹೆಣ್ಮಕ್ಳು. ರಘುವಣ್ಣನ ತುಂಬ ಮುದ್ದಿನ ಮಗಳು ಅಂತ ನಾವು ಹೇಳೋಕೆ ಇಷ್ಟಪಡ್ತೀವಿ ಅಣ್ಣ. ಹೌದು ಹಾಂ ಸರ್. ಮಾಡು ಬಗ್ಗೆ ಅಣ್ಣ ನಾವೇನು ಹೇಳೋಕ್ಕಾಗಲ್ಲ ಅಣ್ಣ. ಮಾಡ್ತಾವ್ರೆ, ಅವ್ರ ಪ್ರಯತ್ನ ಅವ್ರು ಪಡ್ತಾವ್ರೆ ಅಷ್ಟೇ. ಲೈಟಾಗೆ 4-5 ಜನ ಬಿಟ್ರೆ ಇನ್ನು ಯಾರು ಸರ್ ಆಟ ಆಡ್ತಾ ಇದ್ದಾರಲ್ಲಿ? ನೀವು ಹೇಳಿ. ರಘುವಣ್ಣ, ಗಿಲ್ಲಿ, ಅಶ್ವಿನಿ ಮೇಡಮು, ರಕ್ಷಿತಾ, ಕಾವ್ಯ. ಅವ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ ಸರ್. ಯಾಕೆ ಅಂತಂದರೆ ಅವ್ರಿಗೆ ಇಂಟ್ರೆಸ್ಟ್. ಈಗ ನಿಮ್ಮನ್ನು ನೋಡಬೇಕು ಅಂತ ನಮ್ಗೆ ಆಸೆ ಬಿದ್ದರೆ ನೀವೇ ಬರ್ತೀರಲ್ಲ, ಮತ್ತು ಅವ್ರು ಯಾಕೆ ಬರ್ತಾ ಇಲ್ಲ? ಆಡಬೇಕು, ಚೆನ್ನಾಗಿ ನಡೀತಾ ಇದೆ ಸರ್. ಒಳ್ಳೇದಾಗಲಿ, ಈಚೆ ಕಡೆ ಬಂದರೆ ಇನ್ನೂ ಒಳ್ಳೇದಾಗಲಿ. ಕಾವ್ಯ ಗಿಲ್ಲಿ ಲವ್ ಸ್ಟೋರಿ ಬಗ್ಗೆ ಹೇಳಿರಿ. ತುಂಬ ಚೆನ್ನಾಗಿದೆ ಸರ್, ಕಾಂಬಿನೇಷನ್ ಚೆನ್ನಾಗೈತೆ. ಮಾಡಬೇಕು ಇಬ್ಬರೂ, ಹೊಂದಾಣಿಕೆ ಚೆನ್ನಾಗೈತೆ. ಅಂದರೆ ನಾವು ಆ ಥರ ಅಲ್ಲ ಸರ್ ಹೇಳ್ತಾ ಇರೋದು. ಚೆನ್ನಾಗಿ ಆ್ಯಕ್ಟಿಂಗ್ ಅಲ್ಲಿ ಮಾಡಲಿ, ಹೊರಗಡೆ ಬಂದು ಚೆನ್ನಾಗಿರಲಿ ಅಷ್ಟೇ ಸರ್. ಏನೋ ಈಗ ಹೇಳೋಕ್ಕಾಗೋದಿಲ್ಲ ಸರ್, ಯಾರ್ಯಾರು ಹಣೆ ಬರ್ದಿಲ್ಲ ಹೆಂಗಿದೆ. ಗಿಲ್ಲಿ 4-5 ಜನದ ಜೊತೆ ಹೆಂಗೆ ಆಟ ಆಡ್ದ, ಇವ್ರ ಜೊತೆಲಿ ಹಂಗೆ ಆಗ್ಬಿಟ್ಟು ಅವರು ಅಂದರೆ
ಕಾಮಿಡಿಗೋಸ್ಕರ ಮಾಡ್ತಾ ಇದ್ದಾರೆ ಏನೋ ಯಾರು ಗೊತ್ತೇಳಿ ಒಟ್ಟು ಚೆನ್ನಾಗಿ ಮಾಡ್ತಾವ್ರೆ ಇನ್ನೊಂದು ಸ್ಟೈಲ್ ಬಂದಿದೆ. ಆದರೂ ಕಾವ್ಯ ಬೇಜಾರು ಮಾಡ್ಕೋದೇನೆ ಅವ್ರ ಜೊತೆಲಿ ಖುಷಿಯಾಗಿ ಆಟ ಆಡ್ತಾವ್ರೆ ಸರ್ ಅಷ್ಟೇ. ಅಲ್ಲ ಈಗ ನೀವೇನು ಹಂಗಂತ ಅಂದ್ರೆ ಆದರೆ ತುಂಬ ಜನ ಹೇಳ್ತಾರೆ ಒಂದೊಂದು ಪ್ರೋಗ್ರಾಮ್ಗೆ ಹೋದಾಗಲೂ ಒಬ್ಬೊಬ್ಬ ಹುಡುಗಿನ ಹಿಡ್ಕೊಳ್ತಾನೆ ಅಂತ. ಇಲ್ಲ ಸರ್ ಇಲ್ಲ ಪಾಪ ಬಾ, ಅವ್ನ ಅವೆಲ್ಲ ಕೆಲಸ ಸರ್ craze. ಅವ್ನು ಕಾಮಿಡಿಗೋಸ್ಕರ ಆ ಥರ ಮಾಡ್ತಾವನೆ ಅವೆಲ್ಲ ಒಂದು ಕ್ರೇಜ್ ಅಣ್ಣ. ಅಷ್ಟೇ. ಫಿಲಮ್ಗಳಲ್ಲಿ ನೋಡೋದು ನೀವು. ಹೌದು ಹಾಂ, ಒಂದು ಕ್ರೇಜ್ ಅದೆಲ್ಲ. ಏನೋ ಕ್ರೇಜು ಅಂತ ಒಳ್ಳೆ ಹುಡುಗ ಮಂಡ್ಯ ಜಿಲ್ಲೆಯಲ್ಲಿ ಬಂದವನೇ ಅಂದರೆ ಎಷ್ಟು ಖುಷಿ ಪಡ್ಬೇಕು ಹೇಳಿ. ಅದು ನಮ್ಮೂರನ್ನೇ ಆಗ್ಬಿಟ್ಟು ನಾವು ಇಷ್ಟೊಂದು ಪ್ರೋತ್ಸಾಹ ಕೊಡ್ಲಿಲ್ಲ ಅಂದ್ರೆ ಈ ಚಾನಲ್ಲೇ ನಂಬರ್ 1 ಆಗೋದಿಲ್ಲ ಸರ್ ಅವನಿಂದ. ಅರ್ಥ ಮಾಡ್ಕೊಳ್ಳಿ, ಸೀಸನ್ ನಂಬರ್ 1 ಇದ್ದಿದ್ದು ಚಾಲನೆ ನಂಬರ್ 1 ಆಗಿ ಹೊಟ್ಟದಲ್ಲ. ಇನ್ನು ಅಂಥ ಹುಡುಗ ಇಂಟು ಯಾರು ಬೇಕು ಕಾವಿನ್ಗೆ? ಅಂತ ನಿಮ್ ಗಿಲ್ಲಿ ಮೇಲೆ ಹಾಂ ಈ ಧ್ರುವಂತ ಒಂದು ಕಂಪ್ಲೇಂಟ್ ಮಾಡ್ತಾನೆ, ನೀನು ಬನಿಯಾನ್ ಹಾಕೊಂಡು ಬಡವ ಅಂತ ತೋರಿಸ್ಕೊಂಡು ಹೌದು. ಗೆಲ್ಲ ಕೊಟ್ಟಿದ್ಯಾ ಅಂತಾನೆ. ಅವ್ನು ಯಾರು ಸರ್? ಶ್ರೀಮಂತನೇ? ಬಡವನೇ. ಬಡವ ಸರ್ ಅವನು? ಬಡವನೇ ಅವನು. ಶ್ರೀಮಂತರು ಹೆಂಗಿದ್ದಾರೋ ಧ್ರುವಂತ ಅವರು, ಬಡವ ಹೆಂಗಿದ್ದಾನೋ ಗಿಲ್ಲಿ ನೀವೇ ಹೇಳಿ. ಅರ್ಥ ಆಯ್ತ್ರೆ ಅವ್ನ ಮನೆ ಮಠ ನೋಡಿ. ಸರ್? ಶ್ರೀಮಂತರು ಯಾವ ರೀತಿ ಬಂದಿದ್ದಾರೆ ಧ್ರುವ ಅವರು ಬಟ್ಟೆ, ಅವ್ರ ಸ್ಟೈಲು ಅವರೆಲ್ಲ ನೀವೇ ನೋಡಿ. ಬಡವ ಅವ್ನು ಹೆಂಗೆ ಬಂದಿದ್ದಾನೋ ನಮ್ಮ ಹುಡುಗ. ಹೌದು ಸರ್, ಅವನು ಖರ್ಚಿರೋದೇ ಅವನಿಗೋಸ್ಕರ ಟಾರ್ಗೆಟ್ ಮಾಡೋಕವ್ರು. ಅವನು ಅದೇ ಥರ ಮಾಡ್ತಾವನಲ್ಲ, ಇಲ್ಲಿ ಹೇಳಿ ಕಳ್ಸವ್ರೆ, ಅವ್ನು ಹೇಳ್ದೇನೆ ಮಾಡ್ತಾವನಲ್ಲ ಎಲ್ಲರಿಗೂ. ಹೌದು, ಈಗ ಅವ್ನಿಗೇನು ಹೇಳ್ಕೊಟ್ಟವ್ರೆ ಸಪ್ರೇಟಾಗಿ ಕರೆದ್ಬಿಟ್ಟು ನೀನು ಮಾಡಪ್ಪ 5 ಜನ ಬರ್ತಾವ್ರೆ ಅಂತ. ಹೌದು, ಅವ್ನ ಟಾರ್ಗೆಟ್ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಆಡ್ತಾವನೆ. ಗೆಲ್ಲಿ ಗೆದ್ದು ಬರಲಿ ಎಲ್ಲಿ ನಮ್ಮ ಹುಡುಗ, ನಮ್ಮ ಹುಡುಗ ಒಳ್ಳೇದಾಗಲಿ. ಅಶ್ವಿನಿ ಮೇಡಮ್ ಗಿಲ್ಲಿ ಹೊಂಟೈತೆ ಅಂದರೆ ಬಿಗ್ ಬಾಸ್ ಆಫ್ ಮಾಡ್ಬಿಟ್ಟು ಹೊಂಟೈತಾರೆ ತಗೊಳ್ಳಿ. ಆಗಿದ್ದಲ್ಲ ಆ ರೇಂಜ್. ಸಾರ್ ಅವ್ರಿದ್ರೆ ಚಂದ ಅಂತ ನಮ್ಮ ಆಸೆ. ಯಾಕೆಂದರೆ ಗಿಲ್ಲಿಗೆ ಅವರಿಂದನೇ ಒಂದು ಸ್ವಲ್ಪ ಮೇಲೆ ಹೋಗೋಕ್ಕೆ ಚಾನ್ಸ್ ಸಿಕ್ಕಿರೋದು. ಅವ್ರಿಲ್ಲ ಅಂತಂದ್ರೆ ಯಾರ ಜೊತೆ ಹೋಗಿ ಜಗಳ ಮಾಡುವ? ಈಗ ಒಂದು ಸಿನಿಮಾ ಅಂದ್ಮೇಲೆ ವಿಲನ್ ಇರಲೇಬೇಕು. ಇರಲೇಬೇಕು. ಅದು ಅಶ್ವಿನಿ ಮೇಡಮ್ ಅವರು ವಿಲನ್ ಆಗಿದ್ರು ಸೂಪರ್ ಅವಕ್ಕ. ಹಾಂ, ಕೆಟ್ಟದಾಗ ಹೇಳ್ಬಾರ್ದು ಸರ್. ಗಿಲ್ಲಿ ಬರಬೇಕು ಅಂದರೆ ಅವಕ್ಕನೇ ಕಾರಣ. ನಾವು ಗ್ಯಾರಂಟಿ ನೋಡೋದಿಲ್ಲ ಸ್ವಾಮಿ. ಬಿಗ್ ಬಾಸೇ ಇಲ್ಲ, ಅದು ಆಫ್ ಮಾಡ್ಬಿಡ್ತೀವಿ. ನಮಗೆ ಔಟಿ ಮನೆ ಮಲ್ಕೋತೀವಿ. ಚೆನ್ನಾಗಿರ್ಬೇಕು ರಾತ್ರಿ ನೋಡಿ ಸರ್. ಬೆಳಿಗ್ಗೆ ಹೊಡ್ಸೋರು ಅವರು ಚೆನ್ನಾಗಿ ಆಟ ಆಡ್ತಾವ್ರೆ, ಆಡಬೇಕು, ಮುಂದುವರಿಬೇಕು. ಒಳ್ಳೆ ಚಾನಲ್ ಈ ವಾರ ಸ್ವಲ್ಪ ಜಾಸ್ತಿ ಆಗಿ ಆಗಲಿ. ಆಡಿದ್ರೆ ಚಂದ ಅಲ್ವೇ ಸರ್ ನೋಡೋಕ್ಕೆ? ಮಾತಿಲ್ಲ. ಈಗ ಅವನ್ನೆಲ್ಲರೂ ಅಂತ ಸೈಲೆಂಟಾಗಿ ಕೂತಿದ್ರೆ ಅವ್ರು ಬಂದು ಏನು ಪ್ರಯೋಜನ ಆಯಿತು? ನೀವ್ ಹೇಳಿ. ಜಾಸ್ತಿ ಇದ್ರೆ ಬಿಗ್ ಇವಾಗ ಗಿಲ್ಲಿ ಮಾತಾಡೋದಕ್ಕೆ ಒಂದು ಸ್ವಲ್ಪ ಅಲ್ಲಿ ಉರಿತಾದೆ ಬೆಂಕಿ. ಅವ್ರು ಹೇಳ್ದಂಗೆ ಇವರು ಹೇಳ್ದಂಗೆ ಅವರು ಸರ್ವರ್ ಮಾಡ್ಕೊಂಡು ಅವ್ನು ಪಾಡ್ಕೊಂಡು ತಟ್ಟಾಡ್ಕೊಂಡು ನಿಂತಿದ್ರೆ ಅಲ್ಲಿ ಏನು ಸಿಗ್ತಿತ್ತು ನಿಮಗೆ ಕಂಟೆನೆನ್ಸ್? ನೀವು ಹೇಳಿ. ಈಗ ಅಭಿ ಇದ್ದಾರೆ, ಅಭಿ ಅವರು ಈ ವಾರದ ಕ್ಯಾಪ್ಟನ್ ಪಾಪ ಅವ್ರ ಕರ್ತವ್ಯ, ಅವ್ರಿಗೆ ಅಷ್ಟೊಂದು ಐಡಿಯಾ ಇಲ್ಲ ಅಣ್ಣ. ಅನ್ನೋದಿತ್ತಾರ ಸರ್ ಅಶ್ವಿನಿ ಮೇಡಮು, ಗಿಲ್ಲಿ, ರಕ್ಷಿತಾ, ರಘುವಣ, ಕಾವ್ಯ, ಈ 5 ಜನ ಚೆನ್ನಾಗಿ ಆಡ್ತಾವ್ರೆ. ಆಡಲಿ ಸರ್ ಅಷ್ಟೇ. ಅವ್ರು ಮಿಕ್ತವ್ರಿಗೆಲ್ಲ ಅಷ್ಟಕ್ಕಷ್ಟೇ. ಅವ್ರಿಗೇನು ಅವ್ರಿಗೇನು ಮಾಡಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ. ಈ ವಾರ ಧನುಷ್ ಅವ್ರು ಕ್ಯಾಪ್ಟನ್ ಆಗಿದ್ದಾರೆ, ಏನು ಅನ್ಸುತ್ತಾರೆ? ಒಳ್ಳೇದಾಗಲಿ. ಮಾಮೂಲಿ ಮಾಡೋದು ಗಿಲ್ಲಿ ಕ್ಯಾಪ್ಟನ್ ಆಗಲಿ, ನೋಡಿ ಹೆಂಗಿರ್ತದೆ ಆಟ ಅಂತ. ಚೈತ್ರ ಅವರು ಬಂದಿದ್ದಾರಲ್ಲ, ಹೌದು. ಅವ್ರು ಹೇಳ್ತಾರೆ ನನಗೆ ಬುದ್ಧಿ ಇಲ್ಲ ಅಂತ ಹೇಳ್ಬಿಟ್ಟು ಮನೆ ಮಂದಿ ಹೇಳ್ಬೇಕು ಅಂತ ಹೇಳ್ತಾರೆ. ಯಾರಿಗೆ? ಚೈತ್ರ ಅವ್ರಿಗೆ ಮನೆ ಮಂದಿ ಎಲ್ಲ ಬಂದು ಹೇಳ್ಬೇಕಂತೆ. ಹಾಂ, ಬುದ್ಧಿ ಇಲ್ಲ, ನನಗೆ ಬುದ್ಧಿ ಇಲ್ಲ ಅಂತ ಹೇಳ್ಬೇಕಂತೆ. ಬಟ್ ಅಶ್ವಿನಿ ಮೇಡಮ್ ಹೇಳಿಲ್ಲ. ಹೌದು. ಅಶ್ವಿನಿ ಮೇಡಮ್ ಹೇಳಿದ್ರಲ್ಲ, ನಾವು ಯಾರಿಗೂ ಏನು ಹೇಳಬೇಕಾಗಿಲ್ಲ ಅಂತ. ಅದು ಅವ್ರವ್ರು ಅರ್ಥ ಮಾಡ್ಕೊಬಿಟ್ರೆ ಸರ್, ನಮಗೇನೋ ಚೆನ್ನಾಗಿ ಆಡ್ತಾವ್ರೆ ಅಷ್ಟೇ. ಗಿಲ್ಲಿ ಬಿಟ್ಟರೆ ಯಾರು ಬಿಗ್ ಬಾಸ್ ಗೆಲ್ಬೇಕು? ಗಿಲ್ಲಿ ಬಿಟ್ರೆ ಯಾರಿದೆ ಸರ್? ಬಿಲ್ಲಿ ಬಿಟ್ರೆ ರಘುಣ ನಮ್ಗೆ ತುಂಬ ಇಷ್ಟ ಆಯಿತು. 5 ಜನ ಲಾಸ್ಟ್ ಹಾಂ. ಕಂಟೆಸ್ಟೆಂಟ್ ಯಾರು ಇರ್ತಾರೆ ನಿಮ್ಮ ಪ್ರಕಾರ? ಲಾಸ್ಟಲ್ಲ, ಅದೇ ನಾನು ಹೇಳಿದ್ನಲ್ಲ, ರಘುವಣ, ಗಿಲ್ಲಿ, ಕಾವ್ಯ, ಅಶ್ವಿನಿ ಮೇಡಮು, ರಕ್ಷಿತಾ, 5 ಜನ ಫಿಕ್ಸು. ಅಶ್ವಿನಿ ಮೇಡಮ್ಗೂ ಗಿಲ್ಲಿಗೂ ಲಾಸ್ಟಲ್ಲಿ ಫೈನಲ್ ಬರ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಅಲ್ಲ, ಕಿಚನ ಎಡಕ್ಕೆ ಬಲ್ಲಕ್ಕೆ ಅಶ್ವಿನಿ ಮೇಡಮ್ ಗಿಲ್ಲಿ ಇರ್ತಾರೆ, ಪಕ್ಕ ಬರ್ತಾರೆ ಅಂತ ನನಗೆ. ಅವ್ರು ಇದ್ದೇ ಇರ್ತಾರೆ ಅವ್ರಿಗೆ ಲಾಸ್ಟ್ ಕಂಟ್ರೆ. ಅಕಸ್ಮಾತ್ ಅಶ್ವಿನಿ ಮೇಡಮ್ ಕೈ ಎತ್ಬಿಟ್ರೆ ರಕ್ಷಿತಾ ಬರ್ತಾಳೆ ಸರ್. ಅಲ್ಲ, ಅಶ್ವಿನಿ ಮೇಡಮ್ನ ಕೈ ಅದು ಏನು ನಮಗೆ ಅದ್ರ ಬಗ್ಗೆ ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಗಿಲ್ಲಿಗಿಂತ ಅವ್ರು ಅಷ್ಟು ಇದಿಲ್ಲ. ಒಟ್ಟಿನಲ್ಲಿ ಗಿಲ್ಲಿನೇ ಬರಬೇಕು ಅಂತ ನಮ್ಮ ಆಸೆ. ಎತ್ಬಿಟ್ರೆ ಮೋಸ ಆಗುತ್ತಾ? ಮೋಸ ಅದು ಗೊತ್ತಿಲ್ಲ ಸರ್ ನಮಗೆ. ಆಟ ಅಷ್ಟೇ. ಅದು ಜನ ತೀರ್ಮಾನ ಮಾಡ್ತಾರೆ, ಚಾನಲ್ ತೀರ್ಮಾನ ಮಾಡ್ತಾರೆ. ನಮ್ಮ ಬಾಸು ಅವರು ಸುದೀಪ್ ಅಣ್ಣ ತೀರ್ಮಾನ ಮಾಡ್ತಾರೆ. ಅದು